ಭಾವನಾತ್ಮಕವಾಗಿ ಅವರು ಒಡನಾಟ ಹೊಂದಿರತಕ್ಕಂಥದ್ದು. ಯಾಕಂದ್ರೆ ಅವರು ಸಂಸದರಾಗಲಿಕ್ಕೆ ಪ್ರಮುಖವಾಗಿ ಮಾರ್ಗದರ್ಶನ ಮಾಡ್ತಕ್ಕಂಥದ್ದು ಶಾಮನೂರು ಶಿವಶಂಕರಪ್ಪನವರು. ಹೀಗಾಗಿ ಅವರ ಒಂದು ಕಣ್ಣುಗಳಲ್ಲಿ ಒಂದು ಕಣ್ಣೀರು ಕೂಡ ಒಂದು ಭಾವನಾತ್ಮಕ ಸಂದೇಶಗಳನ್ನು ಕೂಡ ಸಾರತಕ್ಕಂಥದ್ದು. ಒಟ್ಟಾರೆಯಾಗಿ ದಾವಣಗೆರೆಯಲ್ಲಿ ಇವತ್ತೇನು ದಾವಣಗೆರೆ ದಡಿ ಶಾಮನೂರು ಶಿವಶಂಕರಪ್ಪ ಏನು ನಿಧನ ಆಗಿದ್ದಾರೆ. ಈ ನೆಲೆಯಲ್ಲಿ ದಾವಣಗೆರೆಯಾದ್ಯಂತ ಜನತೆ ಒಂದು ನಿಜಕ್ಕೂ ಕೂಡ ಒಂದು ಕಂಬನಿ ಮಿಡತಕ್ಕಂಥದ್ದು. ಒಟ್ಟಾರೆಯಾಗಿ ಈಗಾಗಲೇನು ದಾವಣಗೆರೆ ಸ್ವಗೃಹದಲ್ಲಿ ಅವರ ಪಾರ್ಥಿವ ಶರೀರ ಏನು ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡ್ಲಿಕ್ಕಂಥದ್ದು. 11 ಗಂಟೆ ಬಳಿಕ ಆ ಮೆರವಣಿಗೆ ಮೂಲಕ ಹೈಸ್ಕೂಲ್ ಮೈದಾನದಲ್ಲಿ ಒಂದು ಸಾರ್ವಜನಿಕ ಅಂತಿಮ ದರ್ಶನಕ್ಕೆ ಕೂಡ ಒಂದು ವ್ಯವಸ್ಥೆ ಮಾಡತಕ್ಕಂಥದ್ದು. ಅದಾದ ಬಳಿಕ 3 ಗಂಟೆ ಆದ ಬಳಿಕ ಅಲ್ಲಿಂದ ಕಲ್ಲೇಶ್ವರ ಮಿಲ್ ರೈಸ್ ಮಿಲ್ ಆವರಣದಲ್ಲಿ ಇವರ ಅಂತ್ಯಕ್ರಿಯೆ ಆಗಿರತಕ್ಕಂಥದ್ದು. ಪ್ರಮುಖವಾಗಿ ವೀರಶೈವ ಲಿಂಗಾಯತ ವಿಧಿವಿಧಾನಗಳ ಮೂಲಕ ಶಾಮನೂರು ಶಿವಶಂಕರಪ್ಪನವರ ಅಂತ್ಯಕ್ರಿಯೆ ಸಂಜೆ ನಡೆಯಲಿದೆ. ಪ್ರಜ್ವಲ. ಮಧು ನಾಗರಾಜ್, ಈಗ ಪಕ್ಷಾತೀತವಾಗಿ ಎಲ್ಲರ ಜೊತೆಯಲ್ಲಿ ಉತ್ತಮವಾದಂಥ ಒಡನಾಟ ಬಾಂಧವ್ಯ ಹೊಂದಿದ್ದವರು ಶಾಮನೂರು ಶಿವಶಂಕರಪ್ಪ ಅವರು. ಸೊ ರಾಜಕೀಯ ನಾಯಕರು ಈಗಾಗಲೇ ಸಂತಾಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕೇಂದ್ರ ಹಿರಿಯ ನಾಯಕರೆಲ್ಲರೂ ಕೂಡ ಸಂತಾಪ ವ್ಯಕ್ತಪಡಿಸ್ತಾ ಇದ್ದಾರೆ. ಅವರ ಅಂತಿಮ ದರ್ಶನಕ್ಕೆ ಸಿಎಂ ಆದಿಯಾಗಿ ಯಾರೆಲ್ಲ ಬರುವಂತ ನಿರೀಕ್ಷೆ ಇದೆ ಅಂಡ್ ಯಾರೆಲ್ಲ ಬರ್ತಾ ಇದ್ದಾರೆ ಈಗ? ಹೌದು ಪ್ರಜ್ವಲ, ಪ್ರಮುಖವಾಗಿ ಅವರು ಕಾಂಗ್ರೆಸ್ ಅಷ್ಟೇ ಅಲ್ಲ, ಕಾಂಗ್ರೆಸ್, ಬಿಜೆಪಿ ಮತ್ತು ಜೆಡಿಎಸ್ 3 ಪಕ್ಷಗಳಿಗೂ ಅವರ ಏನು ನಾಯಕರು ಇರ್ತಾರೆ ಆ ಎಲ್ಲ ನಾಯಕರುಗಳು ಕೂಡ ಒಂದು ಅಜಾತ ಶತ್ರು ಅಂತಾನೆ ಕರಿಬಹುದು. ಎಲ್ಲ ನಾಯಕರ ಜೊತೆ ಉತ್ತಮ ಒಡನಾಟ ಹೊಂದಿರತಕ್ಕಂಥದ್ದು. ಯಾಕಂದ್ರೆ ಏನು ಮಾಜಿ ಪ್ರಧಾನಿ ದೇವೇಗೌಡರು ಇರ್ಬೋದು, ಮತ್ತೆ ಏನು ಬಿಜೆಪಿಯ ಹಿರಿಯ ನಾಯಕ ಮತ್ತು ಮಾಜಿ ಸಿಎಂ ಆಗಿರ್ತಕ್ಕಂಥ ಯಡಿಯೂರಪ್ಪರ ಜೊತೆ ಕೂಡ ಒಂದು ಉತ್ತಮ ಒಡನಾಟ ಹೊಂದಿರತಕ್ಕಂಥದ್ದು. ಕೇವಲ ಕಾಂಗ್ರೆಸ್ ಪಕ್ಷ ಅಷ್ಟೇ ಅಲ್ಲ, 3 ಪಕ್ಷಗಳ ಜೊತೆ ಕೂಡ ಉತ್ತಮ ಒಡನಾಟ ಹೊಂದಿದ್ರು ಕೂಡ ಕಾಂಗ್ರೆಸ್ ಪಕ್ಷದ ಕಟ್ಟಾಳ ಆಗಿರ್ತಕ್ಕಂಥದ್ದು. ಯಾಕಂದ್ರೆ ಅವರು ಸತತವಾಗಿ ಒಂದು ಕಾಂಗ್ರೆಸ್ ಕೆಪಿಸಿಸಿಯ ಖಜಾಂಚಿ ಆಗುವ ಮೂಲಕ ಅವರು ಯಾವುದೇ ರೀತಿಯಲ್ಲಿ ಬೇರೆ ಏನು ಯಾರು ಕೂಡ ಖಜಾಂಚಿ ಆಗಿರತಕ್ಕಂಥದ್ದು ಇಲ್ಲ. ಹೀಗಾಗಿ ಒಂದು ಕಾಂಗ್ರೆಸ್ ಪಕ್ಷದ ಕಟ್ಟಾಳು ಕೂಡ ಆಗಿರತಕ್ಕಂಥದ್ದು. 6 ಬಾರಿ ಶಾಸಕರಾಗಿ 1 ಬಾರಿ ಸಂಸದರಾಗಿ ಕೂಡ ದಾವಣಗೆರೆಯಲ್ಲಿ ಉತ್ತಮ ಕೆಲಸಗಳ ಮೂಲಕ ಅವರು ಒಂದು ಚಾಪು ಮೂಡಿರ್ತಕ್ಕಂಥದ್ದು. ಏನು ಇವತ್ತು ನಿಧನ ಆಗಿದ್ದಾರೆ, ಆ ಒಂದು ನಿಧನಕ್ಕೆ ಇಡೀ ದಾವಣಗೆರೆ ಕಂಬನಿ ಮಿಡತಕ್ಕಂಥದ್ದು. ಜೊತೆಗೇನು ದಾವಣಗೆರೆಗೆ ಇವತ್ತು ಸಿಎಂ ಸಿದ್ದರಾಮಯ್ಯನವರು ಕೂಡ ಬಂದು ಅಂತಿಮ ದರ್ಶನ ಪಡಿತಾರೆ ಅಂತೇಳಿ ಮಾಹಿತಿ ಕೂಡ ಲಭ್ಯ ಇರ್ತಕ್ಕಂಥದ್ದು. ಜೊತೆಗೆ DK ಶಿವಕುಮಾರ್ ಕೂಡ ಆಗಮಿಸ್ತಾರೆ. ಜೊತೆಗೆ ಬಿಜೆಪಿ ಮತ್ತು ಜೆಡಿಎಸ್ ಎಲ್ಲಾ ನಾಯಕರುಗಳು ಜೊತೆಗೆ ಪಂಚಪೀಠದ ಪೀಠಾಧ್ಯಕ್ಷ ಇರತಕ್ಕಂಥ ಎಲ್ಲರೂ ಕೂಡ ಬರುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಈ ಬಗ್ಗೆ ಮಾತಾಡಲಿಕ್ಕೆ ನಮಗೆ ಹಿರಿಯ ಮುಖಂಡ ಆಗಿರ್ತಕ್ಕಂಥ ಆನಂದಪ್ಪದವರು ಕೂಡ ಇದ್ದಾರೆ. ಅವ್ರ ಬಗ್ಗೆ ಒಡನಾಟ ಇತ್ತು, ಯಾಕಂದ್ರೆ ಅವ್ರ ಜೊತೆಗೆ ಕೂಡ ಇರ್ತಕ್ಕಂಥದ್ದು. ಸರ್, ಈಗ ಶಾಮನೂರು ಶಿವಶಂಕರಪ್ಪ ನಿಧನ ಆಗಿದ್ದಾರೆ, ಅವ್ರ ಬಗ್ಗೆ ಏನ್ ಹೇಳ್ತೀರಿ ಅಂತ? ನಿಮ್ ಜೊತೆ ಉತ್ತಮ ಒಡನಾಟ ಇತ್ತು, ಇನ್ನು ಕುರುಬ ಸಮಾಜನೂ ಕೂಡ ಅವ್ರ ಬೆನ್ನೆಲುಬಾಗಿ ನಿಂತು ಅವ್ರಿಗೆ ಕೆಲಸ ಕೂಡ ಮಾಡಿರ್ತಕ್ಕಂಥದ್ದು. ಏನನ್ಸುತ್ತೆ ಸರ್? ಇವತ್ತು ಶಿವಶಂಕರಪ್ಪ ಸಾಹೇಬರು ಈಗ ತಮಗೆಲ್ಲರಿಗೂ ಗೊತ್ತಿದ್ದ ಹಾಗೆ ಜಾತ್ಯತೀತ ವ್ಯಕ್ತಿ, ಮತ್ತೆ ಯಾವುದೇ ಕಾರಣಕ್ಕೂ ಕಲ್ಮಶ ಇಲ್ಲದ ಹೃದಯವಂತರು. ಅವರಿಗೆ ಪಕ್ಷಗಳೆಲ್ಲ ಈ ದೇಶನೇ ಒಂದು ವಿಚಿತ್ರವಾಗಿ ಅವರು ಹೆಂಗಂದ್ರೆ ಎಲ್ಲದು ನಂದು, ನಾನು ಶರಣ ತತ್ವವನ್ನು, ಬಸವ ತತ್ವವನ್ನು ನಿಜವಾಗ್ಲೂ ಏನಾದ್ರು ಅಳವಡಿಸಿಕೊಂಡಿದ್ದಾರೆ ಯಾರಿದ್ರೆ ಅವರು ಡಾಕ್ಟರ್ ಶಾಮನೂರು ಶಿವಶಂಕರಪ್ಪನವರು ಅಂದ್ರೆ ತಪ್ಪಾಗಲಾರದು. ಹಾಗಾಗಿ ಜಾತ್ಯತೀತ ಮನೋಭಾವನೆ, ಆಮೇಲೆ ಪಕ್ಷಾತೀತ ಮನೋಭಾವನೆ, ಸಣ್ಣ ಮಕ್ಕಳಿಂದ ಹಿಡಿದು ಮುದುಕರವರೆಗೂ ವಯೋವೃದ್ಧರವರೆಗೂ ಅವ್ರ ಹತ್ರ ಬಂದರೆ ಏನೋ ಒಂದು ಪುಳಿಕಿತರಾಗಿ ಹೋಗ್ತಕ್ಕಂಥವ್ರು. ಅಂಥವ್ರನ್ನ ನಾವು ಇವತ್ತು ಕಳ್ಕೊಂಡಿದ್ದೇವೆ. ಆ ಕಳ್ಕೊಂಡಿರ್ತಕ್ಕಂಥ ದುಃಖ ನಮ್ಮ ಕೈಲೇ ಬರ್ಸ್ಕೊಳಕ್ಕೆ ಆಗ್ತಿಲ್ಲ. ಆದರೆ ದೇವರು ಅವ್ರ ಕುಟುಂಬದವರಿಗೂ ನಮಗೂ ಸತತವಾಗಿ ಅವ್ರ ಜೊತೆಗೆ ನಾವು ರಾತ್ರಿ 8:30ಯಿಂದ 1 ಗಂಟೆವರೆಗೆ ಇರ್ತಿದ್ವೋ ಆ ಸಿಗ್ತಕ್ಕಂಥ ಆ ಒಂದು ಖುಷಿ, ಅವ್ರು ಕೊಡ್ತಕ್ಕಂಥ ನಮಗೆ ಆ ಶಕ್ತಿ ಇದೆಯಲ್ಲ, ಅದು ನಮಗೆ ಅದು ಮರಿಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತನ್ನು ನಾನು ಹೇಳ್ತೇನೆ. ಅವರು ಚಿರಶಾಂತಿಯನ್ನು ಸಿಗಬೇಕು, ಮತ್ತೊಮ್ಮೆ ಅವರು ಹುಟ್ಟಿ ಬರಬೇಕು. ಪ್ರಜ್ವಲ, ನೀವು ಕೇಳಿಸ್ಕೊಂಡಂತೆ ಹಿರಿಯ ನಾಯಕ ಶಾಮನೂರು ಶಿವಶಂಕರಪ್ಪ ಇದ್ರು, ಅವ್ರು ಎಲ್ಲಾ ಪಕ್ಷಗಳು ಕೂಡ ಮತ್ತೆ ಎಲ್ಲ ನಾಯಕರುಗಳು ಕೂಡ ಒಂದು ಬೇಕಾದಂತವ್ರು. ನೀವು ದೃಶ್ಯಗಳು ನೋಡಬಹುದು. ಈಗ ಯಡಿಯೂರಪ್ಪ ಅವರ ಪುತ್ರರಾಗಿರ್ತಕ್ಕಂಥ BA ರಾಘವೇಂದ್ರ ಕೂಡ ಆಗಮಿಸಿರ್ತಕ್ಕಂಥದ್ದು. ಯಾಕಂದ್ರೆ 3 ಪಕ್ಷಗಳಿಗೂ ಕೂಡ ಒಂದು ಉತ್ತಮ ಒಡನಾಟ ಹೊಂದಿರತಕ್ಕಂಥದ್ದು. ಈ ಯಡಿಯೂರಪ್ಪರ ಜೊತೆಗೆ ಉತ್ತಮ ಒಡನಾಟ ಹಿನ್ನೆಲೆಯಲ್ಲಿ 1 ಬಾರಿ BA ರಾಘವೇಂದ್ರ ಕೂಡ ಗೆಲ್ಬೇಕಂತೇಳಿ ಒಂದು ಹೇಳಿಕೆ ಕೊಡುವ ಮೂಲಕ ಒಂದು ಸಂಚಲನಕ್ಕೂ ಕೂಡ ಒಂದು ಸೃಷ್ಟಿಯಾಗಿರ್ತಕ್ಕಂಥದ್ದು. ಈ ವಿಚಾರವಾಗಿ ಎಲ್ಲರ ಜೊತೆ ಕೂಡ ಉತ್ತಮ ಒಡನಾಟ ಹೊಂದಿದ್ರು. ಹಾಗಾಗಿ ನೀವು ದೃಶ್ಯಗಳು ನೋಡಬಹುದು. BY ರಾಘವೇಂದ್ರ ಕೂಡ ಅವರ ಅಂತಿಮ ದರ್ಶನ ಪಡೆದು ಒಂದು ಕುಟುಂಬಕ್ಕೆ ಒಂದು ಸಾಂತ್ವನ ಕೂಡ ಹೇಳುವ ಒಂದು ಪ್ರಕ್ರಿಯೆಯಲ್ಲಿ ಕೂಡ ಒಂದು ತೊಡಗಿರ್ತಕ್ಕಂಥದ್ದು. ಪ್ರಜ್ವಲ. ಮಧು ನಾಗರಾಜ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ.